ಹಾಯ್ ಫ್ರೆಂಡ್ಸ್, ಸೊ ಇವತ್ತು ನಾವು ಏನು ಡಿಸ್ಕಷನ್ ಮಾಡೋಣ ಅಂತಂದರೆ, ಪ್ರೀವಿಯಸ್ ಕ್ಲಾಸಲ್ಲಿ ನಾವೇನೇನು ಡಿಸ್ಕಷನ್ ಮಾಡಿದ್ವಿ, ವಾಟ್ ಇಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರಿಕ್ ಪವರ್, ಸೆಲ್ಸ್ ಅಂದ್ರೇನು, ಆ ಸೆಲ್ಸಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಯಾವ ಥರ ಇರುತ್ತೆ, ವಾಟ್ ಇಸ್ ದ ಈಕ್ವೇಷನ್ ಆಫ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆ್ಯಂಡ್ ಹೌ ಮಚ್ ಕರೆಂಟ್ ಡ್ರಾಪ್ ಅಕ್ರಾಸ್ ದ ಸೆಲ್ಸ್. ಓಕೆ, ಅದನ್ನು ನೋಡಿದ್ವಿ. ಮತ್ತು ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೆಲ್ಸ್ EMF ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ನೋಡಿದ್ವಿ. ಅದಾದಮೇಲೆ ವಾಟ್ ಇಸ್ ದ ಕಾಂಬಿನೇಷನ್ ಆಫ್ ಸೆಲ್ಸ್, ಕಾಂಬಿನೇಷನ್ ಆಫ್ ಸೆಲ್ಸಲ್ಲಿ ಸೀರೀಸ್ ಕಾಂಬಿನೇಷನ್ ಏನಾಗಿರುತ್ತೆ ಅಂತ ನೋಡಿದ್ವಿ. ಓಕೆ, ಇವತ್ತು ಅದರ ನೆಕ್ಸ್ಟ್ ಕ್ಲಾಸ್ ಏನಿದೆ ಅಂತಂದರೆ, ವಾಟ್ ಇಸ್ ದ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಸೆಲ್ಸ್. ಅಂದರೆ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ಲಿ ಸೆಲ್ಸ್ ಕನೆಕ್ಷನ್ ಮಾಡಿದ್ರೆ ವಾಟ್ ಇಟ್ ಹ್ಯಾಪನ್, ಏನಾಗುತ್ತೆ. ಓಕೆ, ಸೊ ವೆನ್ ದ ಇಲ್ಲಿ ಸೀರೀಸ್ ಕನೆಕ್ಷನ್ ಅಂತ ತಗೊಂಡಾಗ ಪಾಸಿಟಿವ್ ಟರ್ಮಿನಲ್ ಆಫ್ ದ ಒನ್ ಸೆಲ್ ಇಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಅನದರ್ ಸೆಲ್. ಓಕೆ, ಅದನ್ನ ನಾವು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ all the positive terminal of the cells it is connected to each other. Okay, ella positive terminal, first cell positive terminal, second cell positive terminal, adhe ತರ third cell positive terminal, n number of cells positive terminals is connected to one point, one position ಅಲ್ಲಿ ನಾವು ಕನೆಕ್ಟ್ ಮಾಡ್ತೀರಾ. ಅದೇ ತರ all the negative terminal is connected to one point, that one is called as parallel combination. Okay, when the positive terminal of the cells all the cells are connected to one point and their entire negative terminal of another point is said to be parallel connection. Okay, all the positive terminal of all the cell is connected to one terminal and all the negative terminal of all the cell is connected to one terminal, that one is called as parallel combination. Okay, so illi first you have to consider two cells. ಎರಡು ಸೆಲ್ಸ್ನ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಎರಡು ಸೆಲ್ಸಲ್ಲಿ ಫಸ್ಟ್ ಸೆಲ್ EMF is taken as E1 and internal resistance is R1. Second cell of EMF is E2, internal resistance is R2. Okay, so first cell ಇಂದ ಬರ್ತಿರೋ ಕರೆಂಟ್ ಈಸ್ I1. ಓಕೆ, ಸೆಕೆಂಡ್ ಸೆಲ್ ಇಂದ ಬರ್ತಿರೋ ಕರೆಂಟ್ ಈಸ್ ಟೇಕನ್ ಆಸ್ I2. I1 ಮತ್ತೆ I2 ಕರೆಂಟ್ ಬರ್ತಾ ಇದೆ. ಇಟ್ ಈಸ್ ಮರ್ಜ್ ಅಟ್ ದಿ ಪೊಸಿಷನ್ ಬಿ ನಲ್ಲಿ ಏನಾಗ್ತಿದೆ, ಎರಡು ಮರ್ಜ್ ಆಗ್ತದೆ. ಮರ್ಜ್ ಆದಾಗ ಟೋಟಲ್ ಕರೆಂಟ್ ಈಸ್ ಮೂವಿಂಗ್ ಐ. ಸೊ ದಟ್ ಐ ಈಸ್ ಈಕ್ವಲ್ ಟು ಏನಾಯ್ತು, ದ ಟೋಟಲ್ ನೆಟ್ ಕರೆಂಟ್ ಇಲ್ಲಿ ಹೋಗ್ತಾರೆ, ನೆಟ್ ಕರೆಂಟ್ ಏನಾಗಿರುತ್ತೆ, ದಟ್ ಐ ಈಸ್ ಈಕ್ವಲ್ ಟು I1 ಪ್ಲಸ್ I2. that I is equal to I1 plus I2. Okay, so first cell ಇಂದ ಬರ್ತಾ ಕರೆಂಟ್ is taken as I1 and ಅಲ್ಲಿ ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ V ಬರ್ತಾ ಹೋಗುತ್ತೆ. ಅದೇ ತರ ಸೆಕೆಂಡ್ ಸೆಲ್ ಇಂದ ಕರೆಂಟ್ is I2. These are all current, it is equally merge in between the position B1. ಅಂದ್ರೆ B1 ಪೊಸಿಷನ್ ಏನಾಗುತ್ತೆ, ಎರಡು ಮರ್ಜ್ ಆದಾಗ ಇಟ್ ಗೆಟ್ ಇನ್ ದ ಟೋಟಲ್ ಕರೆಂಟ್ I is equal to ಏನಾಯ್ತು, I1 plus I2. As the two cells are connected in the parallel between the same two points B1 and B2. ಎರಡು ಸೆಲ್ಸ್ ನಾವೇನ್ ಮಾಡಿದ್ವಿ, ಸೇಮ್ ಪಾಯಿಂಟ್ B1 ಮತ್ತೆ B2 ನಲ್ಲಿ ಕನೆಕ್ಟೆಡ್ ಮಾಡಿದ್ರೆ. ಓಕೆ, ಕನೆಕ್ಟ್ ಮಾಡಿದಾಗ ನಾವಿಲ್ಲಿ ಟೂ ವೇಸ್ ಅಲ್ಲಿ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ನ ಮೆಜರ್ ಮಾಡ್ಕೋಬಹುದು. ಯಾವ ತರ ಅಂತಂದ್ರೆ, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ A to C, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಮತ್ತೆ ಸಿ ಪೊಟೆನ್ಷಿಯಲ್ ಡಿಫರೆನ್ಸ್ ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಇನ್ ದ ಫಾರ್ಮೇಷನ್ ಆಫ್ ಟೂ ಕಂಡೀಷನ್ಸ್. ಅಂದ್ರೆ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಫಸ್ಟ್ ಸೆಲ್ ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಸೆಕೆಂಡ್ ಸೆಲ್. ಎರಡು ಸೆಲ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ಎರಡು ಸೆಲ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ವಾಟ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ B1 ಪೊಸಿಷನ್ ಅಂಡ್ B2 ಪಾಯಿಂಟ್. B1 ಮತ್ತೆ B2 ಪಾಯಿಂಟ್ ಪೊಟೆನ್ಷಿಯಲ್ ಇಸ್ ಟೇಕನ್ ಆಸ್ V is equal to VB1 minus VB2. ಅವೆರಡರ ಮಧ್ಯೆ ಇರೋ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ VB1 minus VB2 ಅಕ್ರಾಸ್ ದ ಫಸ್ಟ್ ಸೆಲ್. ಸೊ ಅಲ್ಲಿ ನಾವು ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ಈಗ ಡೈರೆಕ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ B1 and B2 ನ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂದ್ರೆ ಸಮ್ ಆಫ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ಅಕ್ರಾಸ್ ದ ಫಸ್ಟ್ ಸೆಲ್ ಅಂಡ್ ಸಮ್ ಈಸ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಅಕ್ರಾಸ್ ದ ಸೆಕೆಂಡ್ ಸೆಲ್ ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ಆಲ್ಸೋ ಚೇಂಜ್ ಅಂಡ್ EMF ಇಸ್ ಆಲ್ಸೋ ಚೇಂಜ್. ಸೊ ಅವಾಗ ಎಂಟೈರ್ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪೊಸಿಷನ್ B1 and B2 ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ದ ವಾಟ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ B1 and B2 ಬೈ ಯೂಸಿಂಗ್ ದ ಫಸ್ಟ್ ಸೆಲ್. ಫಸ್ಟ್ ಸೆಲ್ ಇಂದ ಏನು ಪೊಟೆನ್ಷಿಯಲ್ ಡಿಫರೆನ್ಸ್ ಬರ್ತದೆ ಅಂತ ಫೈಂಡ್ ಔಟ್ ಮಾಡ್ಕೊಂತೀರಾ. ಅದಾದ್ಮೇಲೆ ಆ ಫಸ್ಟ್ ಸೆಲ್ ಇಂದ ಎಷ್ಟು ಕರೆಂಟ್ ಡೆವಲಪ್ ಆಗ್ತಿದೆ ಅಂತ ಅಂದು ಫೈಂಡ್ ಔಟ್ ಮಾಡ್ಕೊಂತೀರಾ. ನೆಕ್ಸ್ಟ್ ಅದಾದ್ಮೇಲೆ ವಾಟ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ B1 and B2 ಬೈ ಯೂಸಿಂಗ್ ದ ಸೆಕೆಂಡ್ ಸೆಲ್ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಆ ಸೆಕೆಂಡ್ ಸೆಲ್ ಇಂದ ನಮಗೆ ಎಷ್ಟು ಕರೆಂಟ್ ಡೆವಲಪ್ ಆಗ್ತಿದೆ ಅಂತ ಅಂದು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಬೈ ಯೂಸಿಂಗ್ ದ ಫಸ್ಟ್ ಸೆಲ್ ವಾಟ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್, ದಟ್ ಒನ್ ಇಸ್ ಈಕ್ವಲ್ ಟು E1 minus I1 R1.
E1 minus I1 R1 ಮತ್ತು electromotive force of the first cell is E1 and internal resistance is R1. ಅದರಿಂದ ಬರ್ತಾ ಇರೋ current is taken as I1. ಓಕೆ, ಅದರಿಂದ ಬರ್ತಾ ಇರೋ current ಏನಾಗಿರುತ್ತೆ I1 ಆಗಿದೆ. So therefore so potential is taken as V. Potential is V is equal to E1 minus I1 R1. I1 R1. So ಇಲ್ಲಿ ನಮಗೆ what is the net current find out ಮಾಡಬೇಕಲ್ವಾ, ನಮಗೆ I1 ವ್ಯಾಲ್ಯೂ ಬೇಕು. ಓಕೆ, ಸೊ ಅಲ್ಲಿಗೆ ಸೊ ನಮಗೆ ಏನಾಗುತ್ತೆ I1 R1 it is comes to this side. I1 R1 that one is equal to V minus I1 R1 is equal to ನಮಗೆ ಏನಾಗುತ್ತೆ equation I1 R1 is equal to E1 minus V. I1 R1 is equal to E1 minus V. So I1 is equal to E1 minus V divided by R1. I1 is equal to E1 minus V divided by R1. Okay, this is the first current. Okay, next what is the potential difference between the second cell? Second cell ಇಂದ ನಮಗೆ potential difference ಏನು ಬರ್ತಿದೆ, that one is V is equal to E2 minus I2 R2. E2 minus I2 R2. So I2 R2 that one is equal to E2 minus V. E2 minus V. So I2 is equal to what, it get the equation I2 is equal to E2 minus V divided by R2. E2 minus V divided by R2. Okay, so ಅಲ್ಲಿಗೆ what is the current across the first cell? Current drop across the first cell I1 is equal to E1 minus V divided by R1. And similarly what is the current across the second cell? I2 is equal to E2 minus V divided by R2. Okay, so next I1 and I2 ವ್ಯಾಲ್ಯೂ ಸಿಕ್ತು. ಸೊ ಇಲ್ಲಿ ನಮಗೆ ಏನಾಗ್ತಿದೆ, ಎರಡು ಕರೆಂಟ್ ಸೆಲ್ಸ್, ಫಸ್ಟ್ ಸೆಲ್ and this one is second cell. ಇದರಿಂದ ಬರ್ತಿರೋ ಕರೆಂಟ್ ನಮಗೆ ಏನಾಗ್ತಿದೆ, ಪೊಸಿಷನ್ B1 ನಲ್ಲಿ ನಮಗೆ ಮರ್ಜ್ ಆಗ್ತಿದೆ. ಓಕೆ, B2 ಇಂದ ಬರ್ತಾ ಇದೆ ಅಲ್ವಾ. ಸೊ ದಿಸ್ ಒನ್ ಈಸ್ E1 R1, ದಿಸ್ ಒನ್ E2 R2, this one is E1 R1. Okay, so E1 R1 ಇಲ್ಲಿಂದ ಬರ್ತಾರ ಕರೆಂಟ್, ಫಸ್ಟ್ ಸೆಲ್ ಇಂದ ಬರ್ತಾರ ಕರೆಂಟ್ is I1, ಸೆಕೆಂಡ್ ಸೆಲ್ ಇಂದ ಬರ್ತಿರೋ ಕರೆಂಟ್ is I2. ಟೋಟಲ್ ಕರೆಂಟ್ is taken as I. Okay, ಟೋಟಲ್ ಕರೆಂಟ್ I is equal to I1 plus I2. Okay, so ಅಲ್ಲಿಗೆ I is equal to I1 ವ್ಯಾಲ್ಯೂ ಏನು, E1 minus V divided by R1 plus E1 minus V divided by R2. ಓಕೆ, ಸೊ ಈಗ ನಾವೇನು ತಗೋಬೋದು, ಅವೆರಡು ಫಂಕ್ಷನ್ನ E1 by R1. ಸೊ I is equal to ಹೆಂಗೆ ಬರ್ಕೊತೀರಾ, E1 divided by R1 minus V divided by R1. ಓಕೆ, ಪ್ಲಸ್ E2 divided by R2 minus V divided by R2. ಸ್ಪ್ಲಿಟ್ ಮಾಡಿದ್ವಿ, R1 is divided by E1 minus V divided by R1. ಎರಡು ಫಂಕ್ಷನ್ E1 ಮತ್ತೆ V ನ ಎರಡನ್ನು R1 ಇಂದ ಡಿವೈಡ್ ಮಾಡ್ತಿರೋದ್ರಿಂದ ಅದನ್ನು ಸ್ಪ್ಲಿಟ್ ಮಾಡ್ಕೊಂಡ್ರಿ. E1 minus R1 divided minus V by R1 plus E2 by R2 minus V by R2. Okay, so this one is EMF and this one is the potential separated to each other. ಸಪರೇಟ್ ಮಾಡಿ, ಅವಾಗ ನಮಗೆ ಏನಾಗುತ್ತೆ, I is equal to E1 by R1 plus E2 by R2 minus V is taken ಕಾಮನ್ V ತಕೊಂಡ್ರಿ. ಸೊ ಇದರಲ್ಲಿ ಎರಡರಲ್ಲೂ V by R1 ಇದೆ, V by R2 ಇದೆ. ಸೊ V ನ ಕಾಮನ್ ತಕೊಂಡ್ರೆ ಮೈನಸ್ V ಕಾಮನ್ ತಕೊಂಡ್ರೆ 1 by R1 plus 1 by R2. ಓಕೆ, 1 by R1 plus 1 by R2. ಸೊ ಟೋಟಲ್ ಕರೆಂಟ್ I is equal to ಏನಾಯಿತು, E1 by R1 plus E2 by R2 minus V R1 R2 taken as LCM 1 by R1 plus 1 by R2. So R1 R2 LCM ತಕೊಂಡ್ರೆ ಏನಾಗುತ್ತೆ, R2 plus R1 ಆಯಿತು. ಓಕೆ, R2 plus R1 it is written as A plus B, B plus A both are same ಇರೋದ್ರಿಂದ you can written as R1 plus R2 divided by R1 R2. ಓಕೆ, ಸೊ ಅಲ್ಲಿಗೆ ನಮಗೆ ಟೋಟಲ್ ಫಂಕ್ಷನ್ ಏನಾಯಿತು, ಸೊ ಈ ಫಂಕ್ಷನ್ ನೆಗೆಟಿವ್ ಇದೆ, ನೆಗೆಟಿವ್ನ ಈ ಕಡೆ ತಗೊಂಡ್ರಿ, V ಈ ಫಂಕ್ಷನ್ ಇಲ್ಲಿಗೆ ತಗೊಂಡ್ರೆ ಏನಾಯ್ತು, V is equal to R1 plus R2 divided by R1 R2. that one is equal to as it is E1 by R1 plus E2 by R2. ಈ ಫಂಕ್ಷನ್ ಏನಾಗ್ತಿದೆ, ಈ ಕಡೆ ಬರ್ತದೆ, ಇದು ನೆಗೆಟಿವ್ ಇಂದ ಈ ಕಡೆ ಹೋಗಿದ್ದು ಪಾಸಿಟಿವ್ ಆಯಿತು, ಇಲ್ಲಿ ಪಾಸಿಟಿವ್ ಇದೆ, ಈ ಕಡೆ ಬಂದಾಗ ಏನಾಯಿತು ನೆಗೆಟಿವ್ ಆಯಿತು, ಮೈನಸ್ R2. ಓಕೆ, ಸೊ ನೆಕ್ಸ್ಟು ಗೆಟಿಂಗ್ ದ ಈಕ್ವೇಶನ್ ಏನು ಬರ್ತದೆ, V R1 plus R2 divided by R1 R2 that one is equal to ಇಲ್ಲಿ R1 R2 ನ LCM ತಕೊಂಡ್ರೆ R1 R2 LCM ತಕೊಂಡಾಗ ಏನಾಯ್ತು,
R1 R2 LCM ತಗೊಂಡಾಗ R1 ಮತ್ತು R2 ನಲ್ಲಿ R1 ಗೆಟ್ ಕ್ಯಾನ್ಸಲ್ ಆದರೆ E1 R2 ಪ್ಲಸ್ E2 R1 ಡಿವೈಡೆಡ್ ಬೈ R1 R2 ಓಕೆ ಮೈನಸ್ I okay. So V is equal to again V is equal to cross multiplication. So V is equal to this term ಏನಾಗುತ್ತೆ divided by this one. Okay, divided by this one ಅಂತಂದ್ರೆ V is equal to E1 R2 plus E2 R1 whole divided by R1 R2. Okay, minus I whole divided by what is the V value R1 plus R2 divided by R1 R2 okay. So ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಏನಾಗುತ್ತೆ ಇಟ್ ಈಸ್ ಡಿವೈಡೆಡ್ ಫಾರ್ ಬೋತ್ ದ ಫಂಕ್ಷನ್ ಎರಡಕ್ಕೂ ಬೋತ್ ದ ಫಂಕ್ಷನ್ ಡಿವೈಡ್ ಆಗಿರೋದ್ರಿಂದ ಇದನ್ನ ನಾವೇನ್ ಮಾಡ್ತೀವಿ ಡಿನಾಮಿನೇಟರ್ ಇಂದ ನ್ಯೂಮರೇಟರ್ ತಗೊಂಬಂದ್ರೆ ದ ಲೋಯರ್ ಫಂಕ್ಷನ್ ಇಸ್ ಕಮ್ಸ್ ಟು ಅಪ್ಪರ್ ಅಂಡ್ ಅಪ್ಪರ್ ಫಂಕ್ಷನ್ ಇಸ್ ಕಮ್ಸ್ ಟು ಲೋಯರ್ ಓಕೆ. ಸೊ ಅಲ್ಲಿಗೆ ಏನಾಯ್ತು this function R1 plus R2 divided by R1 R2 is divided for the both function E1 R2 plus E2 R1 divided by R1 plus R2 ಮತ್ತೆ I ಈ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಮತ್ತೆ I ಎರಡಕ್ಕೂ ಡಿವೈಡ್ ಆಗೋದ್ರಿಂದ ಸೊ ಅದನ್ನ ರೆಸಿಪ್ರೋಕಲ್ ಮಾಡೋದ್ರಿಂದ ಏನಾಯ್ತು E1 R2 plus E2 R1 divided by R1 R2 ಇಂಟು ಈ ಫಂಕ್ಷನ್ ಏನಾಯ್ತು ಮೇಲ್ಗಡೆ ಹೋಗುತ್ತೆ ಈ ಫಂಕ್ಷನ್ ಏನಾಯ್ತು ಕೆಳಗಡೆ ಬರ್ತದೆ. ಸೊ R1 R2 ಡಿವೈಡೆಡ್ ಬೈ R1 ಪ್ಲಸ್ R2 ಓಕೆ ಮೈನಸ್ I ಇಂಟು R1 R2 ಡಿವೈಡೆಡ್ ಬೈ R1 ಪ್ಲಸ್ R2 ದಿಸ್ R1 R2 ಗೆಟ್ ಕ್ಯಾನ್ಸಲ್. ಸೊ V is equal to ಏನಾಯ್ತು V is equal to E1 R2 plus E2 R1 divided by R1 plus R2 okay minus I into R2 R1 divided by R1 plus R2 okay. So next ಅಲ್ಲಿ ನಮಗೆ ಏನಿದೆ this combination of equivalent EMF this combination of parallel combination of the cells ನಾವೇನು ಮಾಡ್ತಿದ್ದೀವಿ ಕಂಬೈನ್ ಮಾಡಿ ಸಿಂಪಲ್ ಫಾರ್ಮೇಷನ್ ಮಾಡ್ತಿದ್ದೀವಿ. ಸಿಂಪಲ್ ಫಾರ್ಮೇಷನ್ ಮಾಡಿದಾಗ ದಿಸ್ ಈಸ್ ಟೇಕನ್ ಆಸ್ ಒನ್ ಸೆಲ್ ಬೈ ಯೂಸಿಂಗ್ ದ ಟೋಟಲ್ ಎಫೆಕ್ಟಿವ್ EMF ಆಫ್ ಆಲ್ ದ ಪ್ಯಾರಲಲ್ ಸೆಲ್ಸ್. ದಿಸ್ ಒನ್ is position B1 and this one is the position B2 of the EMF E equivalent of the internal resistance R equivalent okay. Substitution ಮಾಡಿದಾಗ so potential between these two V is equal to E equivalent minus I into R equivalent minus I into R equivalent. So this is the one equation, this is the another equation. Compare these two. ಇವೆರಡು equation ನ ಕಂಪೇರ್ ಮಾಡಿದ್ರೆ V ಸೇಮ್ ಇದೆ. E equivalent ಪ್ಲೇಸ್ ಅಲ್ಲಿ ಏನಿದೆ E1 R2 plus E2 R1 divided by R1 plus R2 okay. ಸೊ ಅಲ್ಲಿಗೆ E equivalent total effective equivalent is equal to E1 R2 plus E2 R1 divided by R1 plus R2. Similarly I ಪ್ಲೇಸ್ ಅಲ್ಲಿ I as it is ಇದೆ. This one is ಫಂಕ್ಷನ್ ಇಲ್ಲ ಮೈನಸ್ IR2. ಸೊ I into R equivalent ಪ್ಲೇಸ್ ಅಲ್ಲಿ ಏನಿದೆ R1 R2 divided by R1 plus R2 okay. So R1 R2 divided by R1 plus R2. So next function ಏನಿದೆ so divided equation 3 and 4 ಯಾವುದು equation 3 E equivalent and R equivalent E equivalent value R equivalent value ನ ಡಿವೈಡ್ ಮಾಡಿದಾಗ ಏನಾಯ್ತು E1 R2 E equivalent value is E1 R2 plus E2 R1 divided by R1 plus R2. Entire R equivalent is taken as R1 R2 divided by R1 plus R2 right. So ಇದೇನಾಗುತ್ತೆ ನ್ಯೂಮರೇಟರ್ ಬಂದ್ರೆ R1 plus ಕೆಳಗಡೆ ಇರೋದು R1 plus R2 ನ್ಯೂಮರೇಟರ್ ಹೋಗುತ್ತೆ ಡಿನಾಮಿನೇಟರ್ ಇರೋದು ನ್ಯೂಮರೇಟರ್ ಬರುತ್ತೆ ರಿವರ್ಸ್ ಪ್ರೋಸೆಸ್ ಓಕೆ. ಸೊ ಅಲ್ಲಿಗೆ R1 plus R2 get cancel. E equivalent is equal to E equivalent divided by R equivalent is equal to E1 R2 plus E2 R1 divided by R1 R2 okay. So ಈ R1 R2 ಇವೆರಡನ್ನು ಡಿವೈಡ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ ಸೊ R2 ಒಂದು ಫಂಕ್ಷನ್ ಕ್ಯಾನ್ಸಲ್ ಆದರೆ ನಮಗೆ ಇಲ್ಲಿ ಗೆಟಿಂಗ್ E1 by R1 ಪ್ಲಸ್ ಇದರಲ್ಲಿ ಏನಾಗುತ್ತೆ R1 ಗೆಟ್ ಕ್ಯಾನ್ಸಲ್ ಆದರೆ ರಿಮೈನಿಂಗ್ ಏನು ನೋಡ್ಕೊಳುತ್ತೆ E2 divided by R2 ಓಕೆ. ಸೊ ಅಲ್ಲಿ E equivalent by R equivalent is equal to E1 by R1 plus E2 by R2 E1 by R1 plus E2 by R2. ಸೊ ಅದೇ ಥರ ವಾಟ್ ಇಸ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನು ತೊಗೊಂಡಿದ್ವಿ R equivalent is equal to ಏನು ಬಂದಿದೆ ಇಲ್ಲಿ R equivalent is equal to R1
R2 divided by R1 plus R2. R1 R2 divided by R1 plus R2, right? So 1 by R equivalent, 1 by R equivalent ಅಂದ್ರೆ R1 1 by R equivalent ಅಂದ್ರೆ ನಿಮಗೇನಾಗುತ್ತೆ ರೆಸಿಪ್ರೋಕಲ್ ಅಂದರೆ R1 plus R2 divided by R1 R2. ಅಗೇನ್ ಇದನ್ನು ಡಿವೈಡ್ ಮಾಡಿದ್ರೆ R1 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ದಟ್ ಒನ್ ಇಸ್ ಈಕ್ವಲ್ ಟು 1 by R1 plus 1 by R2. ಓಕೆ, ದಿಸ್ ಇಸ್ ದ ಟೋಟಲ್ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಪ್ಯಾರಲಲ್ ಕಾಂಬಿನೇಷನ್. ಎಫೆಕ್ಟಿವ್ EMF E equivalent by R equivalent is equal to E1 by R1 plus E2 by R2. ಅದೇ ಥರ 1 by R equivalent is equal to 1 by R1 plus 1 by R2. Okay, so if containing n number of cells in connected in series, n number of cells in connected in series ನಾವು ಕನೆಕ್ಷನ್ ಏನಾದರೂ ಮಾಡಿದ್ರೆ, ಟೋಟಲ್ n number of connection series ಮಾಡಿದ್ರೆ, ಸೊ ಟೋಟಲ್ ಎಫೆಕ್ಟಿವ್ EMF ಏನಾಗುತ್ತೆ, EMF is equal to E equivalent by R equivalent is equal to E1 by R1 plus E2 by R2 plus En by Rn. Okay, similarly R equivalent is equal to 1 by R1 plus 1 by R2 plus etc plus 1 by Rn, 1 by R2 plus 1 by Rn, 1 by Rn. Okay, so ಅಲ್ಲಿಗೆ ನಮಗೆ what is the total EMF? ಸೊ ಟೋಟಲ್ EMF m ನಂಬರ್ ಆಫ್ ಕನೆಕ್ಟೆಡ್ ಐಡೆಂಟಿಕಲ್ ಸೆಲ್ಸ್ನ ನಾವೇನಾದರೂ ಕನೆಕ್ಟ್ ಮಾಡಿದ್ರೆ ನಮಗೆ ವಾಟ್ ಇಸ್ ದ EMF? ದಟ್ ಒನ್ ಇಸ್ ಈಕ್ವಲ್ ಟು ಟೋಟಲ್ EMF ಆಫ್ ದ ಬ್ಯಾಟ್ರಿ, ದಟ್ ಒನ್ ಇಸ್ ಈಕ್ವಲ್ ಟು E. ಅಂದರೆ ಆಲ್ n ನಂಬರ್ ಆಫ್ ಸೆಲ್ಸ್ ಆರ್ ಐಡೆಂಟಿಕಲ್, ಅಂತಂದರೆ ನಮಗೆ ಏನಾಗುತ್ತೆ, EMF is equal to E1 is equal to E2 is equal to E3 is equal to etc. that one is equal to En of the EMF is E. ಸೊ ಈ ಥರ n ನಂಬರ್ ಆಫ್ ಐಡೆಂಟಿಕಲ್ನ ಪ್ಯಾರಲಲಿ ಕನೆಕ್ಷನ್ ಮಾಡಿದಾಗ ದ ಟೋಟಲ್ ಎಫೆಕ್ಟಿವ್ EMF ಏನಾಗಿರುತ್ತೆ, ದಟ್ ಒನ್ ಇಸ್ ಈಕ್ವಲ್ ಟು E. ಅದೇ ಥರ ವಾಟ್ ಇಸ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಐಡೆಂಟಿಕಲ್ ರೆಸಿಸ್ಟೆನ್ಸ್ R1 is equal to R2 is equal to R3 is equal to etc. that one is equal to Rn. it is of the internal resistance is R. okay, so internal resistance R ಆದಾಗ ನಮಗೆ ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಾಯಿತು, N divided by R. okay, N divided by R. okay, this one is connected, this one is parallel connection. This parallel cell 1 is connected to this one, is another cell is connected to the external resistance. ಒಂದು external resistance ಯಾವ ಥರ ಕನೆಕ್ಷನ್ ಆಗಿದೆ, ಇವೆರಡು ಪ್ಯಾರಲಲ್, ದಿ ಸೆಲ್ಸ್ ಆರ್ ಪ್ಯಾರಲಲ್, ದ ಕಾಂಬಿನೇಷನ್ ಇಟ್ ಈಸ್ ಕನೆಕ್ಟೆಡ್ ಟು ದ ಸೀರೀಸ್ ಆಫ್ ದ ರೆಸಿಸ್ಟೆನ್ಸ್ ಇರೋದ್ರಿಂದ ನಮಗೇನಾಗುತ್ತೆ, ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್, ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್, ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ N by R plus R. okay, N by R plus R, ಅಂದರೆ that one is N divided by R is equal to 1 by R equivalent. So R equivalent is equal to what? R equivalent is equal to R divided by N. So total N number of cells the effective equivalent ಏನಾಗಿರುತ್ತೆ, 1 by R equivalent is equal to N divided by R. So R equivalent is equal to R by N. That one is connected to the series combination with the external resistance R. So effective resistance is R by N plus R. R by N plus R. okay, so ಅಲ್ಲಿಗೆ ನಮಗೆ what is the total current across the resistance? so total current ಏನು ಬರ್ತದೆ across the resistance? so current I is equal to what? I is equal to V divided by R. that V is indicate total EMF. okay, so ಅಲ್ಲಿಗೆ I is equal to V is total net EMF is E divided by what is the total resistance of the circuit? so resistance of the circuit R by N plus R. R by N plus R. so in this N ನ LCM ತಕೊಳ್ಳಿ, N ನ LCM ತಕೊಂಡ್ರೆ E is equal to E divided by R plus NR, R plus NR divided by N, R plus NR divided by N. so ಈ denominator ಅಲ್ಲಿ N is comes to numerator, that I is equal to ಏನಾಯಿತು, N into E divided by N plus NR, N into E divided by N plus NR. okay, so ಅಲ್ಲಿಗೆ total net current containing N number of identical cell, it is connected to the external resistance. what is the total current draw in the circuit? that I is equal to NE divided by N plus R. okay, so
what is the condition? If the external resistance is very much less than R by N, external resistance R is very much less than ಏನಾದರೂ R by N ಆದರೆ, so on that time you'll getting the equation. This one is R is very much less than R by N ಆದರೆ this function is comes to 0. ಅವಾಗ ನಮಗೆ ಟೋಟಲ್ ಕರೆಂಟ್ I is equal to ಏನಾಯಿತು, NE divided by R. NE divided by R, internal resistance. Okay, if internal resistance is very much less than compared to the external resistance ಆದರೆ, on that time I is equal to this function is 0. This function is 0 ಅಂದರೆ N and N get cancel ಆಗುತ್ತೆ, E by R ಆಯಿತು. The total current I is equal to E divided by R. Okay, so ಇಲ್ಲಿ ಕಂಪ್ಯಾರಿಸನ್ ಮಾಡಿಕೊಂಡ್ರೆ that E by R, E divided by R ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, it is the current across the any one of the cell. Okay, E divided by R is indicate the current by using any one of the cell. Okay, so ಅಲ್ಲಿಗೆ external resistance is very much less than internal resistance ಆದಾಗ the total net current across the entire the circuit is equal to ಏನಾಗಿರುತ್ತೆ, N times of current across any one of the cell. N times of current across any one of the cell. In the case that internal resistance is very much less than external resistance ಆದರೆ, ಇಂಟರ್ನಲ್ ರೆಸಿಸ್ಟೆನ್ಸು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ಗಿಂತ ಏನಾದರೂ ತುಂಬ ಕಡಿಮೆ ಇದ್ದರೆ ಆವಾಗ ನಮಗೆ ಕರೆಂಟ್ ಐ ಇಸ್ ಈಕ್ವಲ್ ಟು ಏನಾಗಿರುತ್ತೆ, ದ ಕರೆಂಟ್ ಅಕ್ರಾಸ್ ಎನಿ ಒನ್ ಆಫ್ ದ ಸೆಲ್, ಕರೆಂಟ್ ಅಕ್ರಾಸ್ ಎನಿ ಒನ್ ಆಫ್ ದ ಸೆಲ್. ಸೊ ಇಲ್ಲಿ ನಾವೇನಂತ ಹೇಳ್ಬೋದು, ಯಾವಾಗ ನಮಗೆ ಕರೆಂಟ್ ಮ್ಯಾಕ್ಸಿಮಮ್ ಇರುತ್ತೆ, ವೆನ್ ದ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಸೆಲ್ಸ್ನ ಎಲ್ಲ ನಾವು ಪ್ಯಾರಲಲ್ಲಿ ಕನೆಕ್ಷನ್ ಮಾಡಿದಾಗ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಏನಾದರೂ ಇಂಟರ್ನಲ್ ರೆಸಿಸ್ಟೆನ್ಸ್ಗಿಂತ ಚಿಕ್ಕದಾಗಿದ್ದರೆ, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಏನಾದರೂ ಇಂಟರ್ನಲ್ ರೆಸಿಸ್ಟೆನ್ಸಿಂದ ಚಿಕ್ಕದಾಗಿದ್ದರೆ ಆವಾಗ ನಮಗೆ ಸೆಲ್ಲಿಂದ ಮ್ಯಾಕ್ಸಿಮಮ್ ಕರೆಂಟ್ ಬರುತ್ತೆ. ಓಕೆ, ಮ್ಯಾಕ್ಸಿಮಮ್ ಕರೆಂಟ್ ಬರುತ್ತೆ. ಅದೇ ನಮಗೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಈಸ್ ಮೋರ್ ದೆನ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇದ್ದರೆ ಆವಾಗ ಕರೆಂಟ್ ಈಸ್ ಮಿನಿಮಮ್ ಬರ್ತಾ ಹೋಗುತ್ತೆ. ಕರೆಂಟ್ ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ, ಒಂದು ಸೆಲ್ಲಿಂದ ಎಷ್ಟು ಕರೆಂಟು ಡೆವಲಪ್ ಆಗುತ್ತೋ ಅಷ್ಟಕ್ಕೆ ಟೋಟಲ್ ನೆಟ್ ಕರೆಂಟ್ಗೆ ಈಕ್ವಲ್ ಆಗಿರುತ್ತೆ. ಯಾವಾಗ ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ ಲೆಸ್ ದೆನ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಅದೇ ನಮಗೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಏನಾದರೂ ಇಂಟರ್ನಲ್ ರೆಸಿಸ್ಟೆನ್ಸ್ಗಿಂತ ಚಿಕ್ಕದಾಗಿದ್ದಾಗ ಆವಾಗ ನಮಗೆ ಟೋಟಲ್ ಕರೆಂಟ್ ಏನಾಗಿರುತ್ತೆ, ಎನ್ ಟೈಮ್ಸ್ ಎನ್ ಇಂಟು ಕರೆಂಟ್ ಅಕ್ರಾಸ್ ಎನಿ ಒನ್ ಆಫ್ ದ ಸೆಲ್. ಓಕೆ, ಕರೆಂಟ್ ಅಕ್ರಾಸ್ ದ ಎನಿ ಒನ್ ಆಫ್ ದ ಸೆಲ್. ಸೊ ವಾಟ್ ಇಸ್ ದ ಕನ್ಕ್ಲೂಷನ್? ವೆನ್ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಈಸ್ ನೆಗ್ಲಿಜಿಬಲ್, external resistance capital R is negligible compared to the internal resistance, then the cells are connected in parallel to get the maximum current, okay, this is the conclusion. So in the series combination ಮತ್ತೆ parallel combination ಎರಡನ್ನು ನಾವು ಟ್ಯಾಲಿ ಮಾಡಿದಾಗ, so when it is maximum current, ಯಾವುದರಲ್ಲಿ ಯಾವುದು maximum current ಬರ್ತದೆ ಅಂತಂದ್ರೆ, ಸೊ in the series combination ಅಲ್ಲಿ ನಮಗೆ series combination ಅಲ್ಲಿ external resistance is maximum compared to the internal resistance ಆದರೆ, external resistance internal resistance ಗಿಂತ maximum ಇದ್ದಾಗ in the series combination of cells it gives the maximum current. Okay, and in the parallel combination ಅಲ್ಲಿ ಏನಾಗಿರುತ್ತೆ, external resistance is less than internal resistance ಆಗಿದ್ದಾಗ it gives the maximum current. Okay, ಸೊ ಇಲ್ಲಿ ಇನ್ನೊಂದು ಕರೆಕ್ಟಾಗಿ ಇನ್ನೊಂದ್ಸತಿ ನೋಡಿ. ಸೊ ಇಲ್ಲಿ ನಾವು ಫಸ್ಟ್ ಏನು ಮಾಡ್ತೀವಿ, ಎರಡು ಸೆಲ್ಸ್ನ ಪ್ಯಾರಲಲಿ ಕನೆಕ್ಷನ್ ಮಾಡ್ತೀವಿ. ಪ್ಯಾರಲಲಿ ಕನೆಕ್ಷನ್ ಮಾಡಿದಾಗ, ಸೊ ಪ್ಯಾರಲಲಿ ಕನೆಕ್ಷನ್ ಮಾಡಿದಾಗ ಅಲ್ಲಿ ನಮಗೆ ಏನಾಗುತ್ತೆ, ಕರೆಂಟ್ ಡಿವೈಡ್ ಆಗ್ತಾ ಹೋಗುತ್ತೆ. ಫಸ್ಟ್ ಸೆಲ್ ಇಂದ ಬರ್ತಿರೋ ಕರೆಂಟ್ I1, ಸೆಕೆಂಡ್ ಸೆಲ್ ಇಂದ ಬರ್ತಿರೋ ಕರೆಂಟ್ ಈಸ್ I2. ಸೊ I is equal to ಏನಾಗುತ್ತೆ, I1 plus I2 ಆಗುತ್ತೆ. ನೆಕ್ಸ್ಟ್ ವಾಟ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟರ್ಮಿನಲ್ B1 ಅಂಡ್ B2 ಅಂತ ಫೈಂಡ್ ಔಟ್ ಮಾಡ್ಕೊಂತೀವಿ. B1 ಮತ್ತೆ B2 ಮಧ್ಯೆ ಪೊಟೆನ್ಷಿಯಲ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ದಟ್ V is equal to E1 minus I1 R1, ಅಂಡ್ ಅದೇ ತರ ಇಟ್ ಈಸ್ ಅಕ್ರಾಸ್ ದ ಫಸ್ಟ್ ಸೆಲ್. ಸೆಕೆಂಡ್ ಸೆಲ್ ಅಲ್ಲಿ ನಮಗೆ ಏನು ಬರ್ತದೆ, V is equal to E2 minus I2 R2 ಬರುತ್ತೆ. ಓಕೆ, ಸೊ ಅಲ್ಲಿಗೆ ಯು ಹ್ಯಾವ್ ಟು ಫೈಂಡ್ ದ ವಾಟ್ ಇಸ್ ದ ವ್ಯಾಲ್ಯೂ ಆಫ್ I ಈಕ್ವೇಷನ್ ಫೈಂಡ್ ಔಟ್ ಮಾಡ್ಕೊಂತೀರಾ. I ಈಕ್ವೇಷನ್ ಫೈಂಡ್ ಔಟ್ ಮಾಡ್ಕೊಂಡಾದ್ಮೇಲೆ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ I is equal to I1 plus I2. I is equal to I1 plus I2ಗೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂತೀವಿ. ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡಾಗ ಅಲ್ಲಿ ನಮಗೆ I is equal to E1 minus V divided by R1 plus E2 minus V divided by R2. ಸೊ ಅಲ್ಲಿಗೆ EMF ಸೆಲ್ಸ್ದು ಕಾಂಬಿನೇಷನ್ ಒನ್ ಸೈಡ್ ತಗೊಂತೀವಿ, ರೆಸಿಸ್ಟೆನ್ಸ್ ಒನ್ ಸೈಡ್ ತಗೊಂಡಾಗ I is equal to E1 by R1 plus E2 by R2 minus V into 1 by R1 plus 1 by R2. ಓಕೆ, ಐ ವಿಲ್ ಗೆಟ್ ದ ಟೋಟಲ್ ಈಕ್ವೇಷನ್. V is equal to ನಮಗೆ ಫೈನಲಿ ಈಕ್ವೇಷನ್ ಏನು ಬರ್ತದೆ, ದಟ್ V is equal to E1
R2 plus E2 R1 divided by R1 plus R2 minus I into R2 R1 divided by R1 plus R2 ಬರುತ್ತೆ. ಸೊ ಆ ಪ್ಯಾರಲಲ್ ಕಾಂಬಿನೇಷನ್ ಸೆಲ್ಸ್ ನಾವೇನ್ ಮಾಡ್ತೀವಿ, ಒಂದು ಸಿಂಪಲ್ ಸರ್ಕ್ಯೂಟ್ ಆಗಿ ಫಾರ್ಮೇಷನ್ ಮಾಡ್ಕೊಂಡಾಗ ಇಟ್ ಇಸ್ ಗೆಟ್ ದ ಈಕ್ವಲೆಂಟ್, ಈ ಈಕ್ವಲೆಂಟ್ ಸೆಲ್ ಬರ್ತದೆ. ದಟ್ ಈ ಈಕ್ವಲೆಂಟ್ ಈಸ್ ಈಕ್ವಲ್ ಟು ವಾಟ್ ಇಸ್ ದ ಪೊಟೆನ್ಷಿಯಲ್ ಬಿಟ್ವೀನ್, ನಾವು ಈಕ್ವಲೆಂಟ್ EMF ನ ಕನ್ಸಿಡರ್ ಮಾಡ್ಕೊಂಡ ಪೊಟೆನ್ಷಿಯಲ್ ಏನು ಬರ್ತದೆ, ದಟ್ V is equal to E equivalent minus I into R equivalent. ಸೊ ಇವೆರಡು ಈಕ್ವೇಷನ್ ಕಂಪೇರ್ ಮಾಡಿದ್ರೆ E equivalent is equal to ಏನಾಯಿತು, E1 R2 plus E2 R1 divided by R1 plus R2. ಓಕೆ, R equivalent ಏನಾಗಿರುತ್ತೆ, R1 R2 divided by R1 plus R2. ಓಕೆ, ಸೊ ಅದಾದಮೇಲೆ you have to divide the two equation 2 and 3 and 4 ನ ಡಿವೈಡ್ ಮಾಡ್ಕೊತೀರಾ. 3 and 4 ನ ಡಿವೈಡ್ ಮಾಡ್ಕೊಂಡ್ರೆ E equivalent divided by R equivalent is equal to E1 by R1 plus E2 by R2. ಅದೇ ಥರ ಇಂಟರ್ನಲ್ resistance, effective internal resistance 1 by R equivalent is equal to 1 by R1 plus 1 by R2. Okay, so if containing n number of cells it is connected in parallel ಆಗಿದ್ದಾಗ E equivalent by R equivalent is equal to E1 by R1 plus E2 by R2 plus etc plus En by Rn. So similarly, what is the effective internal resistance, R equivalent is equal to 1 by R1 plus 1 by R2 plus etc 1 by Rn. If the n number of cells identical cells, ಎಲ್ಲ cells ನ identical cells ನ ಕನೆಕ್ಷನ್ ಮಾಡಿದ್ರೆ ನಮಗೆ ಏನಾಗುತ್ತೆ, ಟೋಟಲ್ EMF ಆಫ್ ದ ಬ್ಯಾಟ್ರಿ ಈಸ್ E ನ ತಗೊಂತೀವಿ, ಟೋಟಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಬ್ಯಾಟ್ರಿ 1 by R equivalent is equal to N by R ಆಗುತ್ತೆ, R equivalent is equal to R by N ಆಗುತ್ತೆ. ಓಕೆ, ಸೊ ಈ ಕಾಂಬಿನೇಷನ್ಗೆ, ಸೆಲ್ಸ್ ಕಾಂಬಿನೇಷನ್, ಪ್ಯಾರಲಲ್ ಸೆಲ್ ಕಾಂಬಿನೇಷನ್ಗೆ ಯಾವ ಟು ಕನೆಕ್ಟೆಡ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಸೊ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಏನಾಗುತ್ತೆ, R ಡಿವೈಡೆಡ್ ಬೈ N ಪ್ಲಸ್ R ಡಿವೈಡೆಡ್ ಬೈ N ಪ್ಲಸ್ R ಆದಾಗ ವಾಟ್ ಇಸ್ ದ ನೆಟ್ ಕರೆಂಟ್ I is equal to ಇಲ್ಲಿ ಗೆಟಿಂಗ್ V by R. ಸೊ V ವ್ಯಾಲ್ಯೂ ಮತ್ತು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ ಯು ಟೇಕ್ ದಿ LCM ಫೈಂಡ್ ಮಾಡಿ ಟೋಟಲ್ ಕರೆಂಟ್ I is equal to ಏನಾಯಿತು, NE ಡಿವೈಡೆಡ್ ಬೈ NR ಪ್ಲಸ್ R ಆಯಿತು. ಓಕೆ, ಸೊ ಅಲ್ಲಿಗೆ ಟೋಟಲ್ ಕರೆಂಟ್ ಈಸ್ ಈಕ್ವಲ್ ಟು NE ಡಿವೈಡೆಡ್ ಬೈ N ಪ್ಲಸ್ R. ಸೊ ಇದರಲ್ಲಿ ನಾವು ಎರಡು ಕೇಸ್ನ ತಗೊತೀವಿ. ಇನ್ ದ ಫಸ್ಟ್ ಕೇಸ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಈಸ್ ಲೆಸ್ ದೆನ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆದರೆ ದ ಟೋಟಲ್ ನೆಟ್ ಕರೆಂಟ್ ಈಸ್ ಈಕ್ವಲ್ ಟು N ಇಂಟು ಕರೆಂಟ್ ಅಕ್ರಾಸ್ ಎನಿ ಒನ್ ಆಫ್ ದ ಸೆಲ್ಗೆ ಈಕ್ವಲ್ ಆಗಿರುತ್ತೆ. ಇನ್ ದ ಕೇಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ ಲೆಸ್ ದೆನ್ R ಆಗಿದ್ರೆ ಸೊ ದಟ್ ಒನ್ ಈಸ್ ಈಕ್ವಲ್ ಟು ದ ಕರೆಂಟ್ ಅಕ್ರಾಸ್ ದ ಸರ್ಕ್ಯೂಟ್ ಈಸ್ ಈಕ್ವಲ್ ಟು ದ ಕರೆಂಟ್ ಅಕ್ರಾಸ್ ಎನಿ ಒನ್ ಆಫ್ ದ ಸೆಲ್ಗೆ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ಅಲ್ಲಿಗೆ ಸೊ ಇನ್ ದ ಕನ್ಕ್ಲೂಷನ್ ವೆನ್ ದ ಎಕ್ಸ್ಟರ್ನಲ್ resistance is negligible is compared to the internal resistance, when that connected to the parallel you'll get in the maximum current. Okay, so these two derivations is very important for your examination, so be concentrated on this derivation. Okay, thank you.